ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಎಲ್ರಿಗೂ ಕೂಡ ಇವತ್ತಿನ ಅಪ್ಡೇಟ್ಸ್ ವಿಡಿಯೋಗೆ ಸ್ವಾಗತ. ಆ್ಯಂಡ್ ನಾನು ಇನ್ನೇನು ಕ್ಲಿಪ್ಸ್ಗಳನ್ನ ಹಾಗೆ ತಗೊಂಡು ಹಾಕಲ್ಲ. ಸೊ ಅವತ್ತಿಂತೂ ಡೈಲಿ ನಾನೇನೇನು ಮಾಡಿದೆ, ನನಗೆಷ್ಟು ನೆನಪಿತ್ತು ಅನ್ನೋದನ್ನ ಈ ರೀತಿ ಸಂಜೆ ಹೊತ್ತು ಅಥವಾ ನೈಟ್ ಹೊತ್ತು ಕುತ್ಕೊಂಡು ನಿಮ್ಮ ಹತ್ರ ಅಷ್ಟು ಶೇರ್ ಮಾಡೋದು ನಂಗೆ ಒಂಥರ ಖುಷಿ ಕೊಡುತ್ತೆ. ಆ್ಯಂಡ್ ಇದು ನಾನು ಮಾತಾಡೋದಕ್ಕೆ ಒಂಥರ ಪ್ರಾಕ್ಟೀಸ್ ಅಂತ ಅಂದ್ಕೊಂಡ್ರು ತಪ್ಪಿಲ್ಲ. ಸೊ ಇವತ್ತು ಏನು ಮಾಡಿದೆ, ಇವತ್ತೇನು ಬೇಗ ಎದ್ದೇಳಲಿಲ್ಲ ನಾನು. ಇವತ್ತು ಎದ್ದಿದ್ದೆ ಲೇಟಾಗಿದ್ನ, ಎಸ್ ಲೇಟಾಗಿದ್ದೆ. ಎಷ್ಟು 7:15ಗಿದ್ದೆ. ಇಲ್ಲಿ ಕೂತಾಗ ಮೊಬೈಲ್ ಇಟ್ಕೊಂಡು ಹಿಂಗೆ ವಿಡಿಯೋ ಮಾಡಬೇಕಾದ್ರೆ ನಾನು ಏನೇನು ಮಾಡಿದ್ದೆ ಅನ್ನೋದು ನೆನಪಾಗ್ತಾ ಹೋಗುತ್ತೆ. ಇವತ್ತು 7:15ಗೇನೋ ಎದ್ದು ಸ್ವಲ್ಪ ಒಂದು ಅರ್ಧ ಗಂಟೆ ಕೆಲಸ ಆಯಿತು, ಕೆಲಸಗಳು ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಇನ್ನೇನು ಸ್ನಾನ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ಬೇಕಲ್ಲ. ಸೊ ಸ್ನಾನ ಮುಗಿಸ್ಕೊಂಡು ಕಾಲೇಜಿಗೆ ರೆಡಿ ಆದೆ. ಇವತ್ತು ತಿಂಡಿಗೆ ಏನಪ್ಪ ಅಂದರೆ ಚಪಾತಿ, ಬೀಟ್ರೂಟು, ಬಟಾಣಿ ಕಾಳು, ಕಡಲೆಕಾಳಿಂದು ಪಲ್ಯ ತಿನ್ಕೊಂಡು ಹೋದೆ. ತಿನ್ಕೊಂಡು ಇವತ್ತು ನಮ್ಮದು SK ಸರ್ದು ಕ್ಲಾಸ್ ಇತ್ತು. ಫಸ್ಟು SK ಸರ್ ತಗೊಂಡಿದ್ರು, ಅದಾದಮೇಲೆ SP ಸರಿನ ಕ್ಲಾಸ್ ಇತ್ತು. ಅದಾದಮೇಲೆ ಲಾಸ್ಟ್ 2 ಪೀರಿಯಡ್ ನಮಗೆ VP ಸರ್ ಅಂತ ಇದ್ದಾರೆ, ಅವ್ರು ತಗೊಂಡಿದ್ರು. ಅವ್ರು ನಮ್ಮ ಚೇರ್ಮನ್. ಅವ್ರು ತಗೊಂಡು ಅದರಲ್ಲಿ ಒಂದು ಕ್ಲಾಸ್ ಬಂದು 2 ಕ್ಲಾಸ್ ಕಂಟಿನ್ಯೂಸ್ ಆಗಿ ತಗೊಂಡಿದ್ರು. ಆಕ್ಚುಲಿ ಲಾಸ್ಟ್ ಪೀರಿಯಡ್ ಬೇರೆಯವ್ರು ತಗೋಬೇಕಿತ್ತು, ಅವ್ರು ಇಲ್ದಿದ್ದ ಕಾರಣ VP ಸರ್ ಎಂಗೇಜ್ ಮಾಡಿದ್ರು. ಅದರಲ್ಲಿ ಮನೋಜ್ ಇದ್ದವನು ಇವತ್ತು ಸೆಮಿನಾರ್ ಮಾಡ್ದ. ಆ್ಯಂಡ್ ಅದಾದಮೇಲೆ ಸರ್ ಆಟೋಮಿಕ್ ಎನರ್ಜಿ ಬಗ್ಗೆ ಕ್ಲಾಸ್ ಮಾಡಿದ್ರು. ಆ್ಯಂಡ್ ಆ ಕ್ಲಾಸ್ ಕೇಳಿಸ್ಕೊಂಡು ಇವತ್ತು ನಮಗೇನು ಸ್ಟುಡಿಯೋ ಲ್ಯಾಬ್ ಇರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಸ್ಟುಡಿಯೋ ಮುಗೀತು, ಅದ್ರ ಪ್ರೀವಿಯಸ್ ವೀಕಲ್ಲಿ ಲ್ಯಾಬ್ ಮುಗೀತು. ಸೊ ಈ ವೀಕಲ್ಲಿ ಬೇರೆಯವರಿಗೆ ಏನು ಸ್ಟುಡಿಯೋ ಮತ್ತು ಲ್ಯಾಬ್ ಎರಡನ್ನೂ ಕೂಡ ಹಾಕಿದ್ದಾರೆ. ಆ್ಯಂಡ್ ನಮಗೆ ನೆಕ್ಸ್ಟ್ ವೀಕಿಂದ ಸ್ಟುಡಿಯೋ ಹಾಕಿದ್ದಾರೆ, ಪ್ರಾಕ್ಟೀಸ್ ಲ್ಯಾಬ್. ಇನ್ನೇನು ಮಧ್ಯಾಹ್ನವರೆಗೂ ಹಾಗೆ 1:30ವರೆಗೂ ಅದು ಕ್ಲಾಸ್ ಮುಗಿಸ್ಕೊಂಡು ಅದಾದಮೇಲೆ 1 ಗಂಟೆ ಅಂದರೆ 1:30 ಕ್ಲಾಸ್ ಬಿಡ್ತಲ್ಲ, 2:30ವರೆಗೂ ಭಾರ್ಗು ಜೊತೆ ಮಾತಾಡಿಕೊಂಡು ಆಮೇಲೆ ಅವಳಿಗೆ ಇವತ್ತು ಸ್ಟುಡಿಯೋ ಹಾಕಿದ್ರು. ಅವಳು ಸ್ಟುಡಿಯೋಗೆ ಹೋದ್ಲು, ನಾನು ಮನೆಗೆ ಬಂದು ಎಂತ ಆಯ್ತು ಅಂದರೆ, ಮನೆಗೆ ಬಂದು ನಂದು ಬೀಗದ ಕೀ ನಿನ್ನೆ ಎಲ್ಲಿ ಬಸವಸ ಭವನದಲ್ಲಿ ಪ್ರೋಗ್ರಾಮ್ ಇತ್ತಲ್ಲ, ಅಲ್ಲಿಗೆ ತಗೊಂಡೋಗಿದ್ದೆ. ಅಲ್ಲಿ ಬಾರ್ಗೂ ಕೈಯಲ್ಲೇ ಕೊಟ್ಟಿದ್ದೆ, ಅಂದರೆ ಅವಳ ಬ್ಯಾಗಲ್ಲಿ ಕೊಟ್ಟಿದ್ದೆ. ಅದು ಅಲ್ಲೇ ಇದಾಯ್ತು. ಆಯ್ತಾ, ಅವಳ ಹತ್ರನೇ ಉಳ್ಕೊಂಡಿದ್ದು. ಮಧ್ಯಾಹ್ನ ಬಂದು ನಮ್ಮಮ್ಮ ಹಂಗೆ ಕಾಲ್ ಮಾಡಿದೆ. 10 to 12 ಟೈಮ್ಸ್ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡಲಿಲ್ಲ. ಫುಲ್ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ. ಮಾಡಿದ್ದೇನು ಗೊತ್ತಾ, ನಾನು ಬೀಗನೇ ಹೊಡೆದಾಕ್ತೆ. ಅಷ್ಟು ಗಟ್ಟಿ ಬೀಗನ ಹೊಡೆದಾಕಿ ಫುಲ್ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ. ಆ ಬೀಗ ಹೊಡೆದಾಕಿ ಒಳಗೆ ಬಂದು ಸ್ವಲ್ಪ ಸಮಾಧಾನ ಆಗಲಿ ಅಂತ ನೀರು ಕುಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಸಮಾಧಾನ ಆಗಿ ಇದು ಮಾಡಿದೆ. ಆಮೇಲೆ ಸಮಾಧಾನ ಆದಮೇಲೆ ಚಪಾತಿ ಇತ್ತು, ಚಪಾತಿ ತಿನ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಬೇರೆ ಏನೋ ಇತ್ತು ಮಾಡಿಕೊಂಡು ಆಮೇಲೆ ಒಂದಷ್ಟೊತ್ತು 3:30 ಅಷ್ಟೊತ್ತಿಗೆ ಮಲ್ಕೊಂಡೆ. 3:45 ಅಷ್ಟೊತ್ತಿಗೆ ಮಲ್ಕೊಂಡವಳು ಮತ್ತೆ ಸಂಜೆ 5:40ಕ್ಕೆ ಎದ್ದೆ. ಆಮೇಲೆ ಎದ್ದು ಹೇಳಕ್ಕೂ ಮತ್ತೆ ಭಾರ್ಗು ಕಾಲ್ ಮಾಡಿದ್ಲು, ಏನು ಮಾಡ್ತಿದ್ಯಾ ಏನು ಅಂತ ಕೇಳ್ತಾ ಇದ್ಲು. ಆಮೇಲೆ 300 ಅಮೌಂಟ್ ಹಾಕಿದ್ಲು, ಬಿಡಿಸಿಟ್ಕೊ ನಾಳೆ ಇಸ್ಕೋತೀನಿ ಅಂತ ಅಂದು. ಸರಿ ಅಂತ ಅಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಕಾಲ್ ಕಟ್ ಮಾಡಿದ್ದು. ಅದಾದಮೇಲೆ ಮತ್ತೆ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಯೂನಿವರ್ಸಿಟಿಗೆ ವಾಕ್ ಹೋದೆ. ಆಮೇಲೆ ವಾಕಿಂದ 8 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದೆ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮತ್ತೆ ಬಿಸಿ ನೀರೆಲ್ಲ ಕುಡ್ಕೊಂಡು ಆಮೇಲೆ ಇದು ವಾಕ್ ಹೋಗೋಕ್ಕೂ ಮುಂಚೆ ಎದ್ನಲ್ಲ, ಸಂಜೆ ಎದ್ದಿದ್ದ ಟೈಮಲ್ಲಿ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ತಟ ನಾನೇ ತಟ್ಕೊಂಡೆ ಇವತ್ತು. ಆಮೇಲೆ ಇನ್ನೇನು ಅದೇ ತಲೆಗೆ ಎಣ್ಣೆ ಹಾಕ್ಕೊಂಡು ಹೋದೆ. ಇನ್ನೂ ಹೆಂಗೆ ಇಳಿತಿದೆ ನೋಡಿ, ಮುಖಕ್ಕೂ ಕೂಡ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಸಿಕ್ಕಾಪಡೆ ಕಲರ್ಫುಲ್ಲಾಗಿ ಬರ್ತೀನಿ, ಬಟ್ ಇಷ್ಟು ಕಲರ್ ಅಂತೂ ನಾನಿಲ್ಲ.
ಹಂಗೆ ತಲೆಗೆ ಚೆನ್ನಾಗಿ ತಟ 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 ಅಂತ ಎಣ್ಣೆ ತಡ್ಕೊಂಡು ಆಮೇಲೆ ನಾನು ವಾಕ್ ಮಾಡೋಕೆ ಹೋಗಿದ್ದು. ಆಮೇಲೆ ವಾಕ್ ಮುಗಿಸ್ಕೊಂಡು ಇವತ್ತು ಮೊಬೈಲಲ್ಲಿ ಫುಲ್ಲು ಸಾಂಗ್ ಕೇಳ್ಕೊಂಡು ವಾಕ್ ಮಾಡಿದೆ. ಆ್ಯಂಡ್ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. 6:30 ಅಷ್ಟೊತ್ತಿಗೆ ಹೋದವಳು 8 ಅಷ್ಟೊತ್ತಿಗೆ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಮತ್ತೆ ಮುಖ ತೊಳ್ಕೊಂಡು ಮುಖಕ್ಕೆ ಚೂರು ಎಣ್ಣೆ ಹಾಕೊಂಡು ಚೆನ್ನಾಗಿ ತಿಕ್ಕಿ, ಆ್ಯಕ್ಚುಲಿ ಚಳಿಗಾಲ ಅಲ್ಲ, ಮುಖ ಫುಲ್ ಹೊಡೆದಿದೆ. ಆ್ಯಂಡ್ ನಂದು ಸ್ವಲ್ಪ ರುಟೀನ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಬಾಡಿ ಒಂಥರ ರೆಡಿ ಆಗ್ತಾ ಇದೆ. ಅಂದರೆ ಅವಾಗ ಫುಲ್ ಏನು ಬೇಕು ಅದು ತಿನ್ನು ಆ ಥರ ಎಲ್ಲ ಮಾಡ್ತೀನಲ್ಲ, ಸೊ ಅದಕ್ಕೆ ನಾವು ಏನು ಹೊಟ್ಟೆಗೆ ಸೇರಿಸ್ತೀವಿ ಅದು ನಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇರತ್ತೆ. ಹಾಗಾಗಿ ಒಂಥರ ಫೇಸ್ ಎಲ್ಲಾನು ರೆಡಿ ಆಗೋಕ್ಕೋಸ್ಕರ ಈಗ ಡೆಡ್ ಸ್ಕಿನ್ ಏನಿದೆ ಫೇಸಲ್ಲಿ ಎದ್ದೇಳ್ತಾ ಇದೆ. ಸೊ ಹೋಗ್ಲಿ, ಅದ್ರ ಪಾಡಿಗೆ ಅದು ಹೋಗ್ಲಿ ಅಂತ ಆರಾಮಾಗಿ ಬಿಟ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಇನ್ನೇನು ಊಟ ರೆಡಿ ಇತ್ತು. ಊಟ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಬೇಗನೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬೇಗ ಮಾಡಲಿಕ್ಕೆ ಆಗಲಿಲ್ಲ. ನಂಗೆ ಬೇರೆ ಏನೋ ಮಾಡ್ತಾ ಇದ್ದೆ ನಾನು. ಹಾಗಾಗಿ ವಿಡಿಯೋನ ತುಂಬ ಬೇಗ ಮಾಡೋಕ್ಕಾಗಿಲ್ಲ. ಇವಾಗ ಎಷ್ಟು ಗೊತ್ತಾ ಟೈಮ್? ಆ್ಯಕ್ಚುಲಿ 11:22 ಆಗಿದೆ. ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಂಗೆ ಇವಾಗ ಅದು ಒಂಥರ ಏನು ಗೊತ್ತಾ, ಈ ಬರೆಯೋಕ್ಕಾದ್ರೆ ಬರೆಯೋಕ್ಕೆ ನಾನು ಇವಾಗ ಏನು ಇಲ್ಲಿ ಪಟಪಟ ಅಂತ ಮಾತಾಡಿದ್ದೀನಲ್ಲ, ಇದನ್ನ ಬರೆಯೋಕೆ ಕುತ್ಕೊಂಡ್ರೆ ತುಂಬ ಹೊತ್ತು ಬೇಕು. ಹಾಗಾಗಿ ಬರೆಯೋಕ್ಕೆ ಟೈಮ್ ಸಾಲಲ್ಲ ಅಂದ್ಕೊಂಡು ಅವತ್ತಿಂದು ಇವಾಗ ನಾವು ಹೆಂಗೆ ಡೈರಿ ಮೇಂಟೈನ್ ಮಾಡ್ತಿದ್ವಲ್ಲ ಹಾಗೆ ನಂದು ಒಂಥರ ಇವತ್ತಿನ ಅಪ್ಡೇಟ್ಸು, ಇವತ್ತಿನ ಡೈರಿ ಅಂತನೂ ಈ ಥರ ಶುರು ಆಗ್ಬಿಟ್ಟಿದೆ. ಆ್ಯಂಡ್ ನಾನು ನಿಮ್ಮ ಹತ್ರ ಎಲ್ಲ ವಿಚಾರ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ನಂಗೊಂಥರ ಖುಷಿ 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 ಸಿಗುತ್ತೆ. ನಿಮ್ಮ ಹತ್ರ ಅನ್ನೋಕ್ಕಿಂತ ಕ್ಯಾಮ್ರಾದಲ್ಲಿ ನನ್ನ ಮುಖ ನಾನೇ ನೋಡ್ಕೊಂಡು ಅಷ್ಟೂ ವಿಚಾರ ಹಂಚ್ಕೊಳ್ಳೋದ್ರಲ್ಲಿ ನಂಗೆ ಇನ್ನೂ ಒಂಥರ ಖುಷಿ ಇದೆ. ಎಷ್ಟೋ ಜನಕ್ಕೆ ಇರಿಟೇಟ್ ಆಗ್ಬೋದು, ಇವಳದೇನು ನಾವು ಕೇಳೋದು ಅಂತ. ಇರಿಟೇಟ್ ಆಗ್ಬೇಡಿ. ಇದು ಇವತ್ತಿನ ಕಂಪ್ಲೀಟ್ ಬೆಳಗ್ಗೆ ಎದ್ದಾಗ್ಲಿಂದ ಸಂಜೆವರೆಗೂ. ಆಮೇಲೆ ಒಂದು ಟೈಮಲ್ಲೆಲ್ಲ ನಾನು ಎಷ್ಟು ಕಾಫಿ ಕುಡಿತಿದ್ದೆ ಗೊತ್ತಾ? ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಫಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೆ ನಾನು. ಕೆಲವೊಬ್ಬರೆಲ್ಲ ಬೇರೆ ಬೇರೆ ವ್ಯಸನಕ್ಕೆ ಅಡಿಕ್ಟ್ ಆಗಿರುತ್ತಲ್ಲ, ಹಾಗೆ ಎದ್ರು ಕೂತ್ರು ಕಾಫಿ 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 ಸಿಕ್ಕಾಪಟ್ಟೆ ಕಾಫಿ ಕುಡಿಯೋಕೆ ಶುರು ಮಾಡಿಬಿಟ್ಟಿದೆ. ಅದನ್ನ ಹೆಂಗೆ ಬಿಟ್ಟೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಫಿ ಕುಡಿಯೋದಂದ್ರೂ ಬಿಟ್ಟೆ ಅಪ್ಪ. ಎದ್ರು ಕಾಫಿ, ಕೂತ್ರು ಕಾಫಿ, ನಿತ್ರು ಕಾಫಿ. ದಿನಕ್ಕೆ ಅದೆಷ್ಟು ಹಾಲು ಇದು ಮಾಡ್ತೀನಪ್ಪ, ಅಷ್ಟು ಕಾಫಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೆ ನಾನು. ಒಂಚೂರು ತಲೆನೋತ ಕಾಫಿ 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 ಹಿಂಗೆ ಕಾಫಿಗೆ ಅಡಿಕ್ಟ್ ಆಗಿದ್ದನ್ನು ಬಿಟ್ಬಿಟ್ಟೆ. ಈಗ ಒಂದೊಂದೇ ಏನೇನೋ ಕಿತಾಪತಿ ಮಾಡ್ತಿದ್ದೀನಿ. ನೋಡ್ಬೇಕು. ಅಡೆತಡೆಗಳ ಮಧ್ಯೆ ಒಬ್ಳೆ ಓಡಾಡ್ಕೊಂಡು ಏನೇನೋ ಮಾಡ್ತಿದ್ದೀನಿ. ಗೊತ್ತಿಲ್ಲ ಜೀವನದಲ್ಲಿ ಇನ್ನೂ ಏನೇನಾಗುತ್ತೆ ಅಂತ. ನಂಗಿರೋದಿಷ್ಟೇ, ಈ ಹಿಂದೆ ಈ ಕಡೆ ಎಲ್ಲ ಏನು ಪರಿಸ್ಥಿತಿಗಳಿದೆಯಲ್ಲ ಅದನ್ನೆಲ್ಲ ಒಳ್ಳೆ ರೀತಿಲಿ ಚೇಂಜ್ ಮಾಡಬೇಕು ಅನ್ನೋದು ಒಂದಷ್ಟು ತಲೆಯಲ್ಲಿದೆ. ಗೊತ್ತಿಲ್ಲ ಲೈಫ್ ಎಲ್ಲಿಂದ ಹೇಗೆ ಯಾವಾಗ ಯಾವ ಕ್ಷಣದಲ್ಲಿ ಹೆಂಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂತ. ಬಟ್ ಏನೋ ಒಂದು ಮಾಡಬೇಕು, ಅದಕ್ಕೆ ಪ್ರಯತ್ನನೂ ಇರಬೇಕು. ಆದರೂ ಈ ದಿನ ಈ ಕ್ಷಣ ಅನ್ನೋದು ಎಷ್ಟು ಕಲಿಸುತ್ತಲ್ಲ ನೋಡಿ. ನಾನು ಇವಾಗ ಮಾತಾಡ್ತಿದ್ದೀನಿ, ನೆಕ್ಸ್ಟ್ ಈ ಮಾತು ಬರಲ್ಲ, ಇದ್ರ ಹೊರತಾಗಿ ಬೇರೆ ಏನೋ ಬರುತ್ತೆ. ನಾವು ಏನೇ ಒಂದು ಮಾಡಕ್ ಹೋಗ್ಲಿ ಆಯ್ತಾ, ಇದಾಗಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಆಗಲ್ಲ. ಅದ್ರ ಬದಲು ಬೇರೆ ಏನಾದ್ರೂ ಆಗಿರತ್ತೆ. ಹಂಗೆ ಜೀವನ ಅಂತೂ ಹೆಂಗೆ 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 ಹೋಗ್ತಿದೆಯೋ ಗೊತ್ತಿಲ್ಲ. ನಾನು ಅನ್ಕೊಂಡಿದಂತೂ ಏನೋ ಆಗ್ತಿಲ್ಲ. ಇಟ್ಸ್ ಓಕೆ, ಆಗಲಿ. ಏನೇನಾಗತ್ತೆ ಲೈಫಲ್ಲಿ ಎಲ್ಲಾನು ಆಗಲಿ, ಬಿಟ್ಬಿಟ್ಟಿದ್ದೀನಿ. ಪ್ರಯತ್ನ ಪಡೋದಾಯ್ತು. ಇನ್ನು ನೆಕ್ಸ್ಟು ಅದೇನು ಮಾಡಬೇಕು ಮಾಡೋಣ. ಮಾಡಿದ್ದದು ಏನಾಗತ್ತೆ ಬಿಡತ್ತೆ ಎಲ್ಲ ನೆಕ್ಸ್ಟ್ ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ.
ಆ್ಯಂಡ್ ನನ್ನ ಪಾಡಿಗೆ ನಾನು ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಅದಿನ್ನು ನೆಕ್ಸ್ಟ್ ಯಾವ ರೀತಿ ಕರ್ಕೊಂಡು ಹೋಗುತ್ತೆ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಯಾರೆಲ್ಲ ವಿಡಿಯೋಸ್ ನೋಡ್ತಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ನಾನೇ ಮಾಡ್ಕೊಂಡಿದ್ದು ಏನಪ್ಪ ಅಂದರೆ ಅವಾಗ ರೆಗ್ಯುಲರ್ ಆಗಿ ಡೈಲಿ ವ್ಲಾಗ್ಸ್ ಆಗ್ತಾ ಇದ್ದೆ ಆಯಿತಾ, ಅಂದರೆ ಡೈಲಿ ರೂಟೀನ್ ಬಗ್ಗೆ ಹಾಕ್ತಾ ಇದ್ದೆ. ಅದಾದಮೇಲೆ 38 ಡೇಸ್ ಹಾಕಿದೆ. ಅದಾದ್ಮೇಲೆ ಮತ್ತೆ ನಂದು ಅದು ಇದು ಕೆಲಸ ಅನ್ಕೊಂಡು ಡ್ರಾಪ್ ಮಾಡಿದೆ. ಆ 38 ಡೇಸಲ್ಲಿ ಹಾಕಿದಾಗ ಸ್ವಲ್ಪ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಆ ಟೈಮಲ್ಲಿ ನಾನು ಸ್ಟಾಪ್ ಮಾಡಬೇಕಾಯ್ತು. ಸ್ಟಾಪ್ ಮೀನ್ಸ್ ನಂದು ಬೇರೆ ವರ್ಕಿಂದ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ಈಗ 1, 2, 3 ಈ ರೀತಿ ವ್ಯೂಸ್ ಇದೆ. ಇಟ್ಸ್ ಓಕೆ, ನಂಗೆ ಖುಷಿ ಇದೆ. ಆ್ಯಂಡ್ ಇವತ್ತಲ್ಲ ನಾಳೆ ಐ ವಿಲ್ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಯಾವುದು ಕೂಡ ಈಸಿಯಾಗಿ ಸಿಗಲ್ಲ, ಪ್ರಯತ್ನ ಪಡಬೇಕಲ್ಲ. ಸೊ ಅದೇ ವೇನಲ್ಲಿದ್ದೀನಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಮೈ ಫ್ಯೂಚರ್, ಇನ್ ಫ್ಯೂಚರ್ ಡೇಸ್. ಇಂಗ್ಲೀಷ್ ಅಷ್ಟಾಗಿ ಬರಲ್ಲ, ಅಷ್ಟು ಇಂಗ್ಲೀಷ್ ಬರಲ್ಲ. ಇಂಗ್ಲೀಷಲ್ಲಿ ನೋಡಿ, ಇಂಗ್ಲೀಷಲ್ಲಿ ವೀಕು, ಕನ್ನಡದಲ್ಲಿ ರಿಚ್ ಅಲ್ಲ, ಮಧ್ಯಮ ವರ್ಗ. ಯಾಕಂದ್ರೆ ನಮ್ಮ ಕನ್ನಡ ಇದೆಯಲ್ಲ, ನಮ್ಮ ಕನ್ನಡನ ಎಷ್ಟು ಅರ್ಧ ಕುಡಿದ್ರೂ ಸಾಲಲ್ಲ. ಅದು ಅಷ್ಟು ಪದ ಭಂಡಾರ ಅಷ್ಟೊಂದೆಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ ಅವ್ರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.